ಅಮೆರಿಕಾದಲ್ಲಿ ಚಳಿಗಾಲ ಶುರು ಆಯ್ತು. ಇನ್ನೇನು ನಮ್ಗೆಲ್ಲ ಶಾಪಿಂಗ್ ಮಾಡಕ್ಕೊಂದ್ ರೀಸನ್, ಜಾಕೆಟ್ಸ್ ಸ್ವೆಟರ್ಸ್ ಶಾಪಿಂಗ್ ಮಾಡಕ್ಕೆ ಫ್ಯಾಮಿಲಿ ಎಲ್ಲ ವೀಕೆಂಡ್ ಅಲ್ಲಿ ಬಂದಿದೀವಿ. ಇಲ್ಲಿನ ಅಂಗಡಿಗಳಲ್ಲಿ ಸೀಸನ್ ತಕ್ಕಂಗೆ ಬಟ್ಟೆಗಳು ಮಾತ್ರ ಸಿಗೋದು. ಚಳಿಗಾಲದಲ್ಲಿ ಹೋಗಿ ಏನೋ ಒಂದು ಪಾರ್ಟಿ ಇದೆ, ಫ್ಯಾನ್ಸಿ ಆಗಿ ಸ್ಲೀವ್ಲೆಸ್ ಅದು ಇದು ಅಂತ ಹುಡ್ಕೊಂಡ್ ಹೋದ್ರೆ ಸಿಗೋದು ಸ್ವಲ್ಪ ಕಷ್ಟನೇ. ಈ ಹಿಂದೆ ಇದ್ದಿದ್ ಕ್ಯಾಲಿಫೋರ್ನಿಯಾದಲ್ಲಿ, ಇವಾಗಿರೋ ಟೆಕ್ಸಸ್ ಅಲ್ಲಿ ಸ್ನೋಫಾಲ್ ಆಗಿಲ್ಲ ಅಂದ್ರೂ ಮರ್ಗೆಟ್ಟಂಗ್ ಚಳಿ ಇದ್ದೇ ಇರುತ್ತೆ. ಡಿಸೆಂಬರ್, ಜಾನ್ವರಿ ಮತ್ತೆ ಫೆಬ್ರವರಿ ಪೀಕ್ ವಿಂಟರ್ ಸೀಸನ್ ಆಗಿರುತ್ತೆ. ಇದೊಂಥರ ಡಿಪ್ರೆಸಿಂಗ್ ಟೈಮ್ ಆಫ್ ದ ಇಯರ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಸ್ನೋಫಾಲ್ ಆಗುತ್ತಲ್ಲ ಆ ತರ ಊರುಗಳಲ್ಲಿ ಜಾಕೆಟ್ಸ್ ಬೂಟ್ಸ್ ಎಲ್ಲ ಹಾಕೊಂಡು ಸ್ನೋ ಎಲ್ಲ ಕ್ಲಿಯರ್ ಮಾಡ್ಬಿಟ್ಟು ಆಚೆ ಹೋಗೋದಕ್ಕಿಂತ ಆರಾಮಾಗಿ ಮನೇಲೇ ಇರೋಣ ಅಂತ ಅನ್ಸೋದಂತೂ ನಿಜ. ವೀಕೆಂಡ್ ಅಲ್ಲಿ ಪಾರ್ಟಿಗಳಿಗೆ ಹೋಗೋದು, ಟೈಮ್ ಪಾಸ್ ಮಾಡೋದು ಅಷ್ಟೇ ಮಾಡೋದಲ್ದೆ ಒಂದ್ ಸ್ವಲ್ಪ ಹೋಮ್ ಇಂಪ್ರೂವ್ಮೆಂಟ್ ಕೆಲಸ ಮಾಡೋಣ ಅಂತ ಇಲ್ಲಿ ಕರ್ಟನ್ಸ್ ಫಿಕ್ಸ್ ಮಾಡಕ್ಕೆ ಎಲ್ಲ ತಯಾರಿ ನಡೀತಾ ಇದೆ. 1-2 hours ಸ್ಪೆಂಡ್ ಮಾಡಿದಕ್ಕೆ ಒಂದ್ ಲೆವೆಲ್ಗೆ ಸ್ವಲ್ಪ ಕೆಲಸ ಶುರು ಆಗಿದೆ. ಇನ್ನು ಬೇಜಾನ್ ಕೆಲಸ ಬಾಕಿ ಇದೆ. ಹೀಗೆ ಒಂದ್ ದಿವಸ ಬರೀ ಮನೆ ಮಠ ಕೆಲಸ ನೋಡಿ, ಇನ್ನೊಂದ್ ದಿವಸ ಫುಲ್ ಪಾರ್ಟೀಸ್. ಅಮೆರಿಕ